ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತದಲ್ಲಿ ಕಾಣೆಯಾದ ಮೂವರ ಶೋಧವನ್ನು ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಪುನಃ ಪ್ರಾರಂಭಿಸುವುದಾಗಿ ಉಡುಪಿಯ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಹೇಳಿದ್ದಾರೆ. ಶಿರೂರಿಗೆ ಆಗಮಿಸಿದ ಅವರು ಕಾಣೆಯಾದ ಜಗನ್ನಾಥ್ ನಾಯಕ್ ಕುಟುಂಬಕ್ಕೆ ಸಾಂತ್ವನ ಹೇಳಿ ಗಂಗಾವಳಿ ನದಿ ತೀರ ಭಾಗಕ್ಕೆ ಆಗಮಿಸಿದವರು ನೀರಿನ ಹರಿವಿನ ಪ್ರಮಾಣ ವೀಕ್ಷಿಸಿದ್ದರು. ನಂತರ ಮಾತನಾಡಿದ ಅವರು, ಅಮಾವಾಸ್ಯೆ ಸಂದರ್ಭದಲ್ಲಿ ನೀರಿನ ಸೆಳೆತ ಕಡಿಮೆ ಇರುತ್ತದೆ. ಮಳೆಯಾಗದೇ ಇದ್ದರೆ ಅಂದೇ ಕಾರ್ಯಾಚರಣೆ ಮಾಡುತ್ತೇನೆ. ಕೇರಳದಿಂದ ಬೋಟ್ ಒಂದು ಬರುತ್ತದೆ ಎಂದು ಹೇಳಿದ್ದಾರೆ. ಬೋಟ್ ಬಂದು ಮಣ್ಣು ತೆರವು ಮಾಡಿದರೆ ಕಾರ್ಯಾಚರಣೆ ಮಾಡಬಹುದು ಎಂದರು. ಎಲ್ಲರಿಗೂ ಸಹ ಇವತ್ತು ನಾನು ಇಲ್ಲಿ ಬಂದಿದ್ದೆ ಕಾರಣ ಏನಂದ್ರೆ ಇಲ್ಲಿ 3 ಜನ ಇನ್ನೂ ಸಹ ಸಿಕ್ಕಿಲ್ಲ. ಅವರ ನಾವೀಗ ಒಂದು ಮೃತದೇಹ ಅಂತ ಹೇಳ್ಬೋದು ಅಲ್ಲ, ಅವರು ತೆಗಿಲಿಕ್ಕೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ ಇಲ್ಲಿ ಅಂದರೆ ನಮ್ಮ MLA ಸರ್ ಸಹ ಇಲ್ಲಿ ಅಚಾನಕ್ಕಾಗಿ ನಾನು ಇವತ್ತು ಬಂದಾಗ ಇವತ್ತು ಸಹ ಇದ್ದಾರೆ ಇಲ್ಲಿ. ಯಾಕೆಂದರೆ ನಾನು ಇಲ್ಲಿನ ನೀರಿನ ಹರಿವು ನೋಡಲಿಕ್ಕೆ, ಒಳ ಹರಿವು ಮತ್ತು ಎಷ್ಟು ನೀರಿದೆ ಅಂತ ನೋಡಲಿಕ್ಕೆ ಮಲ್ಪೆಯಿಂದ ಇಲ್ಲಿಗೆ ಬಂದಿದ್ದೇನೆ. ಹಾಗೆಯೇ ಇದು ನೋಡಿಕೊಂಡು ಇಲ್ಲಿನ ಮೃತಪಟ್ಟ ಜಗನ್ನಾಥ್ ಮತ್ತು ಲೋಕೇಶ್ ಮನೆಗೆ ಹೋಗಿ ಬಂದಿದ್ದೇನೆ. ಯಾಕೆಂದರೆ ಅವರಿಗೆ 13 ದಿವಸ ಆಯಿತು. 13 ದಿನದಲ್ಲಿ ಇನ್ನೂ ಸಹ ಮೃತದೇಹ ಸಿಕ್ಕಿಲ್ಲ ಅಂತೇಳಿ ತುಂಬ ಬೇಸರದಲ್ಲಿರ್ತಾರೆ. ಆವಾಗ ಅವರಿಗೆ ಸ್ವಲ್ಪ ಧೈರ್ಯ ತುಂಬಿಸಿ, ನಿಮ್ಮ ಮನೆಯವರು ಕಾಣೆ ಆಗಿದ್ದರೆ ನಮ್ಮ MLA ಸಾರು ಹಾಗೂ ಇಲ್ಲಿನ ಯಾರೆಲ್ಲ ಇದಕ್ಕೆಲ್ಲ ಸಹಾಯ ಮಾಡ್ತಾರೆ ಅವರು ಖಂಡಿತವಾಗಿ ನಾನು ಸಹ ನಮ್ಮ ಪರಿಪೂರ್ಣವಾಗಿ ಎಷ್ಟು ನಮ್ಮ ಇಷ್ಟರ ತನಕ ಎಲ್ಲೆಲ್ಲ ನಾವೆಲ್ಲ ಕೆಲಸ ಮಾಡಿದ್ದೆ ಅದರ ಪರಿಪೂರ್ಣ ಸಹಕಾರದೊಂದಿಗೆ ನಿಮ್ಮ ಮೃತದೇಹ ಹಾಗೂ ಅರ್ಜುನ್ ಸರ್ ಒಟ್ಟಿಗೆ 3 ಜನ, ಲೋಕೇಶ್, ಜಗನ್ನಾಥ್, ಅರ್ಜುನ್ ಅವರ 3 ಜನನ ಸಹ ಮೃತದೇಹ ತೆಗಲಿಕ್ಕೆ ನಮ್ಮ ಪರಿಪೂರ್ಣವಾಗಿ ನಾವು ಕೆಲಸ ಮಾಡ್ತೇವೆ ಅಂತ ಅವ್ರ ಹತ್ರ ಒಂದು ಮಾತು ಕೊಟ್ಟು ಬಂದಿದ್ದೇನೆ. ಅದಕ್ಕೋಸ್ಕರ ಇಲ್ಲಿ ಬರುವಾಗ ಸರ್ ನಮ್ಮ MLA ಸರ್ ಈಗ ಒಂದು ಪ್ರಾಜೆಕ್ಟ್ ಹೇಳಿದ್ದಾರೆ, ಅದು ಕಲ್ಲು ಮಣ್ಣು ತೆಗೆಯುವುದು, ಅದೀಗ ತ್ರಿಶೂರಿಂದ ಬರೋದು, ಅದು ಒಳ್ಳೆಯ ವಿಷಯ. ಅದಲ್ಲದೆ ಇಲ್ಲಿ 3-4 ತಾರೀಕಿಗೆ ನಮ್ಮ ಈಗ ಇಲ್ಲಿ ಅಮಾವಾಸ್ಯೆ ಟೈಮಲ್ಲಿ ನೀರು ಸ್ವಲ್ಪ ಕಮ್ಮಿ ಆಗುವ ಒಂದು ಉದ್ದೇಶ ಇದೆ. ಯಾಕೆಂದರೆ ಅಮಾವಾಸ್ಯೆ ದಿವಸ ನೀರು ಕಮ್ಮಿ ಮತ್ತು ಜಾಸ್ತಿ ಆಗ್ತದೆ. ಕಮ್ಮಿ ಆಗುವಾಗ ಇಲ್ಲಿ 2 ಗಂಟೆ ಡೀಪ್ ನಾವು ಡೈವ್ ಮಾಡ್ತೇವೆ. ಆ 2 ಗಂಟೆಯಲ್ಲಿ ಇಲ್ಲಿ ಏನಾಗ್ತದಂತ ಯಾವ ಜಾಗದಲ್ಲಿ ಹುಡುಕಬೇಕಂತ ನಾವೊಂದು ಯೋಚನೆ ಮಾಡಿ 3-4 ತಾರೀಕಿಗೆ ನಮ್ಮ MLA ಸಾರ್ ಮತ್ತು ಜಿಲ್ಲಾಡಳಿತದಿಂದ ಒಂದು ಪರ್ಮಿಷನ್ ತಗೊಂಡು ಖಂಡಿತವಾಗಿ ನಾವು ಇಲ್ಲಿ ಹುಡುಕಾಡುವ ಒಂದು ಕೆಲಸವನ್ನು ಖಂಡಿತವಾಗಿ ಮಾಡ್ತೀವಿ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತು ಅವರ ಗ್ರೂಪು ಆ್ಯಂಡ್ ನಾವೇನು ಮೊನ್ನೆ ಫೈಂಡ್ ಔಟ್ ಮಾಡಿದ್ವಿ, ಒಂದು ಐಡಿಯಾವನ್ನು ತೆಗೆದಿದ್ದೆ. ಅದರೊಳಗೆ ನನಗೊಂದು ಬೋಟ್ ಸಿಕ್ತಿತ್ತು. ಬಟ್ ತ್ರಿಚೂರ್ ಅಂದರೆ ತ್ರಿಶೂರ್ ಆ್ಯಂಡ್ ತ್ರಿಚೂರ್ 2 ಡಿಫ್ರೆಂಟ್ ಪ್ಲೇಸ್ ಇದೆ. ತಿರುಚಿ ಇದನ್ನ ತಮಿಳ್ನಾಡು, ನಾ ತಿಳ್ಕೊಂಡೆ ತಮಿಳ್ನಾಡು ಅಂತ ತಿಳ್ಕೊಂಡೆ. ಆಮೇಲೆ ಇದು ತ್ರಿಚೂರ್ ಅಂತ ಗೊತ್ತಾಯಿತು. ಇದು ಕೇರಳ ಓನ್ಲಿ, ಕೇರಳದ ಒಂದು ಭಾಗ ಡಿಸ್ಟ್ರಿಕ್ಟ್. ಅಲ್ಲಿಂದ ಏನು ನಾವು ಬೋಟ್ ನೋಡಿದ್ವಿ, ಆ ಬೋಟಿನ ಇವತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಮತ್ತು ಇವರು ಆ ಬೋಟನ್ನು ಡಿಸೈನ್ ಮಾಡಿದವರೇ ಇವರು. ಗುಡ್ ನೇಮ್ ನಿತಿನ್ ಅಂತ ಹೇಳ್ಕೊಂಡು. ನಮ್ಗೆ ಗೊತ್ತಿಲ್ಲದೆ ಇವತ್ತು ನಾವು ಇವ್ರ ಹತ್ರ ಹೇಳ್ತಾ ಇದ್ವಿ, ಯಾರ ಹತ್ರ, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಹತ್ರ. ನಾನು ಯಾರಿಗೆ ನಮ್ಮ ಉಡುಪಿಯಿಂದ ಈಶ್ವರಿಗೂ ಕರೆಸ್ತೇನೆ, ಮಲ್ಪೆ ಈಶ್ವರಿಗೂ ಕರೆಸ್ತೇನೆ ಅಂತ. ಇಲ್ಲಿ ಬಂದರೆ ಪಾಪ ಅವರಾಗಿ ಖುದ್ದು ಇವತ್ತು ನೀರಿನ ಪೊಸಿಷನ್ ನೋಡ್ಲಿಕ್ಕೆ ಅವರು ಬಂದಿದ್ದು ನಮಗೆ ಭಾಳ ಸಂತೋಷ. ಈಗ ನಾವು ಏನು ಮಾಡ್ಬೇಕಂತಿದ್ದೇವೆ ಅಂತ ಹೇಳಿದ್ರೆ, ಆ ಮಷೀನ್ ಬಂದರೆ ಅದಕ್ಕೆ ನಮಗೆ ಡೈರೆಕ್ಟ್ ನೀರಲ್ಲಿ ತೊಗೊಂಡು ಹೋಗಲಿಕ್ಕೆ ಫಂಟೂನ್ ವ್ಯವಸ್ಥೆ ಏನು ಬೇಡ. ಅದರೊಳಗೆ ಸಣ್ಣ ಫಂಟೂನ್ ಇದೆ ಮತ್ತು ಸಣ್ಣ ಮಷೀನ್ ಇದೆ. ಆ ಸಣ್ಣ ಮಷೀನ್ ಅಂತ ನಾವು ಹೇಳ್ಬೋದು, ಅದಕ್ಕೆ ಕೆಲಸ ದೊಡ್ಡದು ಮಾಡ್ತದೆ ಅದು. ಅಂದರೆ ಆ ನೀರಲ್ಲಿ ಹೋಗಿ ಅಲ್ಲಿ ಏನು ಸಂಗ್ರಹಣೆ ಆದಂಥ ಮಣ್ಣೇನು ಉಂಟಲ್ಲ, ಅದು 15 ಫುಟ್ ತನಕ ನಾವು ಕೆರೆದು ಏನು ನೀರು ಗಟ್ಟಿಯಾಗಿದೆ ಒಂದು ಕಡೆಗೆ ಈಗ ಮಣ್ಣು, ಅದನ್ನು ಒಡೆದು ಕೊಡುವಂಥದ್ದು. ಮತ್ತು ಆಲದ ಮರ ಸ್ವಲ್ಪ ಆಚೆ ಈಚೆ ಮಾಡಿ ಅದಕ್ಕೂ ಅಡ್ಡ ಡೈರೆಕ್ಷನ್ ಇದ್ದದನ್ನು ಸ್ಟ್ರೇಟ್ ಡೈರೆಕ್ಷನ್ ಮಾಡಿದರೆ ಅದನ್ನು ಎಳಿಲಿಕ್ಕೆ ಏನಾದರೂ ವೈರ್ ರೋಪ್ ಹಾಕಲಿಕ್ಕೆ ಇವರು ಟ್ರೈ ಮಾಡ್ತಾರೆ. ಅದಕ್ಕೆ ನಮ್ಮದು ಹೈ ಬೂಮ್ ಇಲ್ಲೇ ಉಂಟು ಇನ್ನೂ ತನಕ. 60 ಫೀಟ್ ಭೂಮಿಂದು ನಾವು ಪಾಪ ಒಂದು ITDC ಅಂತ ಕಂಪನಿನ ತಂದಿದ್ದೇನೆ. ಅವರು ಇವತ್ತಿನ ತನಕ ಇಲ್ಲೇ ಇಟ್ಟು ಹೋಗಿದ್ದಾರೆ. ಯಾವಾಗ ಬೇಕಾದರೆ ಯೂಸ್ ಮಾಡಿ, ನೀವು ಬೇಡ ಅಂದಮೇಲೆ ನನಗೆ ಕೊಡಿ ಅಂತ ಹೇಳಿದ್ದಾರೆ. ಆಯಿತಾ? ಮತ್ತು ಮತ್ತೊಂದು ನಾನು ಪ್ಲ್ಯಾನ್ನಲ್ಲಿ ಅವ್ರಿಗೆ ಇವತ್ತೊಂದು ಆ್ಯಡ್ ಮಾಡಿದ್ದೀನಿ. ಅಲ್ಲಿ ಡ್ರೆಜ್ಜಿಂಗ್ನಲ್ಲಿ ಬೇರೆ ಒಂದು ಪಾರ್ಟ್ ಇರ್ತದೆ ನೀರಲ್ಲಿ. ಅದು ಏನಂತ ಹೇಳಿದ್ರೆ, ಅದು ಸಬ್ಮರ್ಸಿಬಲ್ ಪಂಪ್
25 HP ಇಂದ 80 HP ತನಕ ಇರ್ತದೆ. ಆ 80 HP ಪಂಪ್ ಅಲ್ಲಿ ಇದೆ. ಅದನ್ನು ನಾವು ನೀರು ಒಳಗೆ ಹಾಕಿದರೆ ಆ ನೀರಿನಲ್ಲಿ ಇರುವಂಥ ಕಲ್ಲು ಮಿಶ್ರಿತ ಸಣ್ಣ ಸೈಜ್ ಮಣ್ಣು ಕ್ಲೇ ಅಂದರೆ ಏನು, ನಾವು ಕಾಲು ಹಾಕಿದರೆ ಇವತ್ತು ಪಾಪ ಇವ್ರು ಹೇಳ್ತಿದ್ರು ಕಾಲು ಹಾಕಿದರೆ ಕಡಿಮೆ ಅಂದರೆ ಒಂದು ಕಾಲಿಗೆ ಒಳಗೆ ಹೋಗ್ತದೆ ಅಂತ ಮಣ್ಣೊಳಗೆ, ಅದನ್ನು ಸಹ